ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸರ್ ಕಡೆಯಿಂದ ಒಳ್ಳೇದಾಗಿದೆ. ನಮ್ಮ ಜೊತೆ ಮಾತಾಡೋಕೆ ಒಬ್ಬರು ರೆಡಿ ಇದ್ದಾರೆ. ಫಸ್ಟ್ ಮಾತಾಡ್ಸ್ಬಿಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಳಿ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್, ನೀವು ಹೇಗಿದ್ದೀರಾ ಸರ್? ನಾವು ಆರಾಮಿದ್ದೀವಿ. ಏನು ತೊಂದರೆ ಆಗಿತ್ತು, ಯಾವ ಥರ ನೀವು ಸಮಸ್ಯೆಯಿಂದ ಸಿಕ್ಕಾಕೊಂಡು ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಸರ್ ನನ್ನ ಸಮಸ್ಯೆ ನನಗೆ ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ನನ್ನ ಗುರೂಜಿ ನನ್ನ ದೇವ್ರಿಗೆ ಸಮಾನ, ಭಗವಾನ್ ಗುರೂಜಿ ಅವರು. ಅವ್ರ ಹತ್ರ ಹೇಳ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಇವಾಗ ನಿಮ್ಮ ಹತ್ರ ಹೇಳಿದ್ರು ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕಂದ್ರೆ ನಾನು ಪಟ್ಟ ಪಶ್ಚಾತ್ತಾಪ ಇದೆಯಲ್ಲ ಸರ್, ಯಾರ ಹತ್ರ ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ನಮ್ಮ ಹೆಂಡತಿ ಮುಂದೆ ಹೇಳ್ಕೊಂಡ್ರೆ ಅವಳು ಅಳ್ತಾ ನೈಟ್ ಇಡೀ ಮಲ್ಕೊಳಲ್ಲ ಸರ್. ನಂಗೆ ಫೈನಲ್ ಕಾರ್ಡ್ ಪ್ರೋಗ್ರಾಮ್ ಇದೆ ಸರ್. ಓಕೆ ಓಕೆ ಸರ್. ಫೈನಲ್ ಕಾರ್ಡ್ ಪ್ರೋಗ್ರಾಮ್ ಇಂದ ರಾಮಯ್ಯ ಹಾಸ್ಪಿಟಲ್ ನೋಡಿದೆ ಮತ್ತಿಗೆರೆಯಲ್ಲಿ. ಆಮೇಲೆ ಎರಡನೇದಾಗಿ ಮಲ್ಲಿಗೆ ಹಾಸ್ಪಿಟಲ್ ನೋಡಿದೆ. ಅಲ್ಲಿ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅಂತಿದ್ದಾರೆ ಸರ್, ವಿಜಯನಗರ ರೋಡಲ್ಲಿ. ಅಲ್ಲಿ ನೋಡಿದೆ ಸರ್, ಎಲ್ಲಿ ನೋಡ್ರು ಆಗಿಲ್ಲ ಸರ್. ಆಮೇಲೆ ಊರು ಆಕ್ಚುಲಿ ಕುಂದಾಪುರ ಸರ್, ಉಡುಪಿ ಡಿಸ್ಟ್ರಿಕ್ಟ್ ಕುಂದಾಪುರ. ಕುಂದಾಪುರಲ್ಲಿ ಇದ್ದೀನಿ ಸರ್. ಹಾಗೆ ನೋಡಿ ಸ್ವಲ್ಪ ಟೈಮ್ ಎಲ್ಲ ಔಷಧಿ ಆಗಿತ್ತು. ಎಲ್ಲಿ ನೋಡ್ರು ಆಗಲ್ಲ. ನೀವು ಬೆಡ್ ರೆಸ್ಟ್ ಮಾಡ್ಬೇಕು, ಗಾಡಿಯಲ್ಲಿ ಓಡಾಡಕ್ ಆಗಲ್ಲ ನಿಮ್ಗೆ. ನೀವು ಏನು ಕೆಲಸ ಮಾಡಕ್ ಆಗಲ್ಲ. ಕೆಲಸ ಮಾಡ್ರೆ ನಿಮ್ಗೆ ಕತ್ತೆ ಆಪರೇಷನ್ ಮಾಡ್ರೆ ಕತ್ತು ಗ್ಯಾರಂಟಿ ಹೇಳಕ್ ಆಗಲ್ಲ. ಕತ್ತು ಕ್ರಾಸ್ ಆದ್ರೂ ಆಯ್ತು, ಬೆಂಡ್ ಆದ್ರೂ ಆಯ್ತು, ನರ ತುಂಬಾ ಪ್ರಾಬ್ಲಮ್ ಇದೆ ನಿಮ್ದು ಅಂತ ಹೇಳಿ ನೀವು ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಬೆಡ್ ರೆಸ್ಟ್ ಸಿಗತ್ತೆ. ಡೈಲಿ 8 ಮಾತ್ರೆ ಸರ್, 3 ಟೈಮ್ ಸರ್. ಡೈಲಿ 8 ಮಾತ್ರೆ? ಬೆಳಿಗ್ಗೆ 8, ಮಧ್ಯಾಹ್ನ 8, ಸಾಯಂಕಾಲ 8, 24 ಮಾತ್ರೆ ಸರ್. ಅದು ತಿಂದಾದ್ರೆ ಏನು ಊಟ ಬೇಡ, ಸುಮ್ಮನೆ ಮಲ್ಕೊಳ್ಳು ಸರ್. ಹಿಂಗೆ ಸರ್ ಅಷ್ಟು ಮಾತ್ರೆ ತಿಂದು ಅಷ್ಟು ಮಾತ್ರ ತಿಂದ್ರೆ ಸರ್ ಏನ್ ಮಾಡಕತ್ತೆ, ನೋವು ತಡ್ಕೊಳಕ್ ಆಗಲ್ಲ. ನಮ್ಗೆ ದೇವ್ರಂತ ಬಂದ್ರು ನಮ್ಮ ಭಗವಾನ್ ಗುರುಜಿ ಅವರು. ಯಾವ ತರ ನೋವು ಆಗ್ತಾ ಇತ್ತು? ಸಿಕ್ಕಾಪಟ್ಟೆ ಪೇನ್ ಅಂದ್ರೆ ನೀವು ಕೂತ್ಕೊಳಕ್ ಆಗಲ್ಲ, ಮಲ್ಕೊಳಕ್ ಆಗಲ್ಲ, ಈ ತರ ಮಾತಾಡಕ್ ಆಗಲ್ಲ ಸರ್. ಈ ಚುಂಗಂ ಬರುತ್ತಲ್ಲ ಸರ್, ಆಪಿಡೆಂಟ್, ಅದನ್ನ ಜಯ್ಯಕ್ ಆಗಲ್ಲ, ಕೆಳಗೆ ಮೇಲೆ ಮಾಡಕ್ ಆಗಲ್ಲ. ಇಷ್ಟೊಂದು ಮಾತಾಡ್ತಿ ಅಂತಿದ್ರೆ ನಾನು ಗುರೂಜಿ ಆಶೀರ್ವಾದದಿಂದ ಈ ತರ ಮಾತಾಡ್ತಿದ್ದೀನಿ ಸರ್. ಇವಾಗ ವ್ಯವಹಾರ ಇಲ್ಲ, ಏನೂ ಇಲ್ಲ, 10 ರೂಪಾಯಿ ಸಂಪಾದನೆ ಇಲ್ಲ, ಹಾಸ್ಪಿಟಲ್ ಹೋಗ್ಬೇಕಂತ ದುಡ್ಡು ಇಲ್ಲ, ಇನ್ನೇನ್ ಮಾಡಕ್ ಆಗುತ್ತೆ ಸರ್? ಏನ್ ಸುಮ್ನೆ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಈ ಯೂಟ್ಯೂಬ್ ನೋಡೇ ಸರ್ ಮೊಬೈಲ್ ಅಲ್ಲಿ. ಈಗ ಸರ್ಚ್ ಮಾಡ್ತಾ ನಮ್ ದೇವ್ರಂತ ಬಂದ್ರು ಗುರೂಜಿ ಅವರು. ಗುರೂಜಿ ನಂಬರ್ ಕಾಂಟ್ಯಾಕ್ಟ್ ಸಿಕ್ತು. ಸುಮ್ನೆ ಒಂದ್ ಫೋನ್ ಮಾಡಿದ್ರೆ ಹಿಂಗೆ ಇದೆ ಗುರೂಜಿ, ಏನ್ ಮಾಡ್ಲಿದ್ ಗುರೂಜಿ ಅಂತ ಗೊತ್ತಾಗ್ತಾ ಇಲ್ಲ ಗುರೂಜಿ, ನಿಮ್ ಎಪಿಸೋಡ್ ನೋಡ್ದೆ ಅಂತ ಹೇಳಿದೆ. ಎಷ್ಟಾಗತ್ ಸರ್ ಕೇಳಿದೆ. ನನಗೆ ಕೊಡಕ್ಕೂ ದುಡ್ಡಿಲ್ಲ. ನಿಂದ್ ಕರೆಕ್ಟ್ ಆದ್ಮೇಲೆ ಕೊಡ್ರಿಯಪ್ಪ, ಇಷ್ಟ ಬೇಗ ನಾನು ದುಡ್ಡು ಕೇಳ್ತಾ ಇಲ್ಲ, ನಿಂದ ನೋವು ಕರೆಕ್ಟ್ ಆದ್ಮೇಲೆ ನಂಗೆ ದುಡ್ಡು ಕೊಡು, ಇದಾಗ ಕೊಡು ಅಂತ ಹೇಳಿದ್ರು. ಇವಾಗ ಎಲ್ಲಿ ಬೇಕು ಸರ್ ಅಲ್ಲಿ ಓಡಾಡ್ತೀನಿ ಸರ್, ನಡ್ಕೊಂಡು ಹೋಗ್ತೀನಿ. ನನ್ಗೆ 10 ಹೆಜ್ಜೆ ನಡಕ್ ಆಗಲ್ಲ ಸರ್, ಸ್ಟೆಪ್ ಹತ್ತಕ್ ಆಗಲ್ಲ. ಮೊದಲು ನಂದು MRI ಕ್ಯಾನ್ ಇದೆ, CT ಕ್ಯಾನ್ ಇದೆ, ಎಲ್ಲ ಮಾಡ್ತಿದೆ ಸರ್. ಸೊ ಅದರಲ್ಲಿ ರಿಪೋರ್ಟ್ ಏನಿತ್ತು? ರಿಪೋರ್ಟ್ ಅಲ್ಲಿ ನಿಂದು ಡಾಕ್ಟರ್ ಹೇಳೋದು ನಿಂದು ಸರ್ವಿಕಲ್ ಪ್ರಾಬ್ಲಮ್ ಇದೆ, ಕತ್ತಲ್ಲಿ ಫೈನಲ್ ಪ್ರಾಬ್ಲಮ್ C4, C7, 5, C6, 7 ಅಷ್ಟು ಮಾತ್ರ 4 ಮೂಲೆ ಕಡೆನೆ ನರ ಸಿಕ್ಕಾಕೊಂಡಿದೆ. ನಿಂಗೆ ರಕ್ತ ಚಲನೆ ಆಗ್ತಾ ಇಲ್ಲ, ನಿಂಗೆ ಓಡಾಡೋಕ್ ಭಾರಿ ಕಷ್ಟ ಆಗತ್ತಲ್ಲ, ಅದರಿಂದ ಪೈನ್ ಬರ್ತಾ ಇದೆ, ಆಪರೇಷನ್ ಮಾಡಕಂತ ಹೇಳ್ರು. ಆಪರೇಷನ್ ಮಾಡ್ರೆ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ರು. 2 ಲಕ್ಷ 3 ಲಕ್ಷ ಬೇಕಾಗತ್ತೆ ಆಪರೇಷನ್ಗೆ. 2 ಅಂತೂ ಪಕ್ಕ ಆಗತ್ತೆ. ಇನ್ನು ಬೆಡ್ ಚಾರ್ಜ್, ಮೆಡಿಸಿನ್ ಚಾರ್ಜ್, 2 ತಿಂಗಳು ನೀನ್ ಮೆಡಿಸಿನ್ ಮಾಡಕ್ ಬೇಕಾಗತ್ತೆ. ಎಲ್ಲ ಸೇರಿ 2.5 3 ಲಕ್ಷ ಆಗತ್ತೆ ಸರ್ ಅಂತ ಹೇಳ್ರು ಸರ್. ಅಷ್ಟೆಲ್ಲ ಕಷ್ಟ ಆಗತ್ತೆ ಅಂದ್ರೆ ಡೈರೆಕ್ಟ್ ನಮ್ಮ ಮನೆ ಊರಿಗೆ ಬಂದೆ ಸರ್. ಬೆಂಗಳೂರಿಂದ ಸೀದಾ ಕುಂದಾಪುರಿ ಬಂದೆ ಸರ್. ನಮ್ ತಾಯಿ ಮನೇಲಿ ಬಂದ್ ಮಲ್ಕೊಂಡೆ. ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ರು. ಇನ್ನೇನ್ ಮಾಡೋದಂತ ಸುಮ್ನೆ ಕೂತು ಬೋರ್ ಆಗಿದಾಗ ಟಿವಿ ನೋಡಿದಾಗ ನನ್ನ ಮೊಬೈಲ್ ಯೂಟ್ಯೂಬ್ ನೋಡಿದಾಗ ಸರ್ ಗುರೂಜಿ ನಂಬರ್ ಸಿಕ್ತು. ನಂಬರ್ ತಗೊಂಡ್ ಫೋನ್ ಮಾಡಿದೆ ಸರ್. ಅವ್ರ ಒಂದು ಅಭಿಪ್ರಾಯ ಕೊಟ್ಟು ಇವಾಗ ತಕ್ಕ ಮಟ್ಟಿಗೆ 100ರಲ್ಲಿ 100% ಎಲ್ಲಿಗೆ ಹಾರ್ಬೇಕಂದ್ರೆ ಹಾರ್ತೀನಿ ಸರ್. ಇವಾಗ ಯಾವ ಮೆಟ್ಲು ಹತ್ಬೇಕು ಸರ್ ಹತ್ತೀನಿ ಸರ್. ನಾನು ಇವಾಗ ಎಲ್ಲಿ ಓಡ್ಬೇಕು ಸರ್, ಅಲ್ಲಿಗೆ 100 ಮೀಟರ್ ಬೇಕಾದ್ರೆ ಓಡ್ತೀನಿ ಸರ್. 103 ಹೆಜ್ಜೆ ನಡೆಯಕ್ ಆಗಲ್ಲ, 100 ಮೀಟರ್ ಬೇಕಾದ್ರೆ ಭಗವಾನ್ ಗುರೂಜಿ ಆಶೀರ್ವಾದದಿಂದ ನಾನು ಓಡಾಡ್ತೀನಿ ಸರ್. ಇವಾಗ ಅಂದ್ರೆ ಆ ಪೈನು ಆಪರೇಷನ್ ಮಾಡ್ಬೇಕು ಇವೆಲ್ಲ ಏನಿತ್ತು ಅವೆಲ್ಲ ಏನೇನು ಇಲ್ಲ ಸರ್, ಏನೇನು ಇಲ್ಲ ಸರ್. ನಾನು ಇಷ್ಟೊಂದು ಹೊತ್ತು ಮಾತಾಡೋಕೆ ಆಗ್ತಾ ಇಲ್ಲ ಸರ್. ತಿರ್ಗಾ ಹೋಗಿ ಏನಾದ್ರು ಚೆಕ್ ಮಾಡಿಸಿದ್ರಾ ಆಸ್ಪತ್ರೆಗೆ ಹೋಗಿ? ಅವಶ್ಯಕತೆನೆ ಬಂದಿಲ್ಲ ಸರ್. ಗುರೂಜಿ ಒಂದೇ ಒಂದ್ ಮಾತು ಹೇಳಿ ಏನೋ ಮಾಡಿ ಮಾಡಿರಿ ಸರ್. ಅದರಿಂದ ನಾನು ಕರೆಕ್ಟ್ ಆಗಿದೆ. ನಮ್ಮ ಹೆಂಡತಿಗೂ ಅದೇ ತರ ಪ್ರಾಬ್ಲಮ್ ಇತ್ತು, ಬೆನ್ನು ಓಡಿಗೆ. ಬೆನ್ನಲ್ಲಿ ಕೂರಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ನೈಟ್ ಎಲ್ಲ ಅವಳು ನನ್ ನೋಡಿ ಅಳ್ತಾಳೆ, ಅವಳು ನೋಡಿ ನಾನು ಅಳೋದಾಯ್ತು. ತುಂಬಾ ಕಷ್ಟ, ಒಂಥರ ಸೆಂಟಿಮೆಂಟ್. ತುಂಬಾ ಕಷ್ಟದಲ್ಲಿ ಇದೀವಿ ಸರ್. ಖರ್ಚಿಗೆ ದುಡ್ಡು ಬೇಕಂದ್ರೆ ದುಡ್ಡು ಇಲ್ಲ ಸರ್. ಏನ್ ಮಾಡಕ್ ಆಗುತ್ತೆ ಸರ್? ನಾವೆಲ್ಲ ಬೇರೆ ಎಲ್ಲ ದುಡ್ಡು ಮಾಡೋದು, ಅವರು ಬ್ಯಾಡ ಅಂತ ವಾಪಸ್ ಕಳ್ಸ್ರ ಮೇಲೆ ನಾವ್ ಎಲ್ಲಿಂದ ಮಾಡಕ್ ಆಗತ್ತೆ ಸರ್? ಏನು ದೇವ್ರಂತ ಬಂದ್ರು, ತುಂಬಾ ಶ್ರಮ ಪಟ್ಟಿದ್ದೀರಾ. ಅದೇ ಹೇಳ್ಕೊಳಕ್ ಆಗಲ್ಲ ಸರ್, ಹೇಳ್ಕೊಳಕ್ ಆಗಲ್ಲ ಸರ್. ಯಾರು ಏನೋ ಹೇಳ್ಬಹುದು, ಗುರೂಜಿ ಮಾಡ ಸರಿ ಆಗಲ್ಲ ಅಂದ್ ಏನು ಇಲ್ಲ ಸರ್. 100ಕ್ಕೆ 200% ಯಾರು ಮುಂದ್ ಬೇಕಾ, ನಾನು ಟಿವಿಯಲ್ಲಿ ಬರ್ಬೇಕಾ, ಎಲ್ಲಿ ಬರ್ಬೇಕು ನಾ ಹೇಳ್ತೀನಿ ಸರ್ ಬೇಕಾದ್ರೆ. ಈಗ ಮನೆವರೆದು ಸರಿ ಹೋಯ್ತಾ? ನಿಮ್ ಮನೆವರೆದು? ಅವ್ರದ್ದು ಕರೆಕ್ಟ್ ಆಯ್ತು ಸರ್, ಅವ್ರದ್ದು ಕರೆಕ್ಟ್ ಆಯ್ತು.
ನನ್ನ ಮಗಂದು ವಿದ್ಯಾಭ್ಯಾಸ ಗುರುಜಿ ಅವ್ನ್ ಸ್ವಲ್ಪ ಆಯ್ತು, ನನ್ನ ಹೆಸರು ಆಯ್ತು ಬಿಡು, ಅವನು ರೆಡಿ ಮಾಡ್ತಾರೆ. ರೆಡಿ, ಅವನು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಬಂದಾನೆ ಇವತ್ತು. 8th ಸ್ಟ್ಯಾಂಡರ್ಡ್ ಪಾಸ್ ಆಗಿ 9th ಇವಾಗ. ಸೂಪರ್ ಸೂಪರ್. 88% ಬಂದಿದ್ದಾನೆ. ಚೆನ್ನಾಗಿ ಓದಿದ್ದಾನೆ. ಚೆನ್ನಾಗಿ ಓದಿದ್ದಾನೆ ಸರ್. ಓದ್ಲಿಕ್ಕೆ ಸೋಮರಿತನ ಮಾಡ್ತಾ ಇದ್ದ. ನಾ ಗುರುಜಿ ಮುಖ ನೋಡಿಲ್ಲ ಸರ್, ಇನ್ನ ಅವ್ರು ಹೇಗಿದ್ದಾರ ನೋಡಿಲ್ಲ ಸರ್, ವಯಸ್ಸು ಮಾತ್ರ ಕೇಳಿದೆ ಸರ್. ನನ್ ಮುಖ ಅವ್ರು ನೋಡಿಲ್ಲ, ಅವ್ರ ಮುಖ ನಾನ್ ನೋಡಿಲ್ಲ. ಯಾರು ಏನೇನೋ ಹೇಳ್ಬೋದು ಸರ್, ಗುರುಜಿ ಮಾತು ಏನು ಹೇಳಕ್ಕಾಗಲ್ಲ. ಗುರುಜಿ ಹೆಂಗತ್ತವ್ರು ಅದೇ ಗುರುಜಿ, ನೇರ ನಿಟ್ಟ ನಿರಂತರ ಸರ್. ಅಂದ್ರೆ ಇದು ಒಂಥರ ಮಿರಾಕಲ್ ಆಯ್ತು ನಿಮ್ ಲೈಫಲ್ಲಿ ಸರ್. ನಾನ್ ಗ್ಯಾರಂಟಿ ಸರ್, ಎಲ್ಲಿ ಬೇಕು ಬಂದ್ ಹೇಳಿ ಸರ್. ಎಲ್ಲಿ ಯಾವ ದೇವಸ್ಥಾನ ಹೇಳ್ಬೇಕಾ, ಯಾರ್ ಮುಂದೆ ಹೇಳ್ಬೇಕಾ, ಯಾರ ರಾಜಕೀಯ ಮುಂದೆ ಹೇಳ್ಬೇಕಾ, ಯಾರ್ ಮುಂದೆ ಹೇಳ್ಬೇಕು ಸರ್, ಹೇಳಿ ಸರ್. ನಾನು ಹೇಳ್ತೇನೆ ಸರ್. ನನ್ಗಾದ ಕಷ್ಟ ನಾನು ಹೇಳ್ಕೊಡ್ತೀನಿ ಸರ್. ನಾನು ಹೇಳಿ ನೀವೇನ್ ಪರಿಹಾರ ಮಾಡಕ್ ಆಗತ್ತಾರ? ಆಗಲ್ಲ ಸರ್. ಅದೇ ಗುರು ಜೊತೆ ಹೇಳ್ಕೊಂಡು ಪರಿಹಾರ ಆಯ್ತು ಸರ್ ನಂದು. ಎಷ್ಟು ವರ್ಷದಿಂದ ಇತ್ತು ಈ ತೊಂದರೆ ನಿಮ್ಗೆ? ನನಗೆ ಇದು ತುಂಬಾ ಟೈಮ್ ಇದೆ ಇತ್ತು. ತುಂಬಾ ಟೈಮ್ ಅಂದ್ರೆ ನನ್ಗೆ ಚಿಕ್ಕದ ತಲೆ ಮೇಲೆ ಪೆಟ್ಟು ಬಿತ್ತ ಕೇಳು, ಏನು ಪೆಟ್ಟು ಬಿದ್ದು ನನ್ ನೆನಪಿಲ್ಲ ಸರ್. ಅವಾಗ ನಮ್ಮ ಊರ್ ಕಡೆ ಹಳ್ಳಿ ಕಡೆ ಸರ್. ಅಲ್ಲಿ MRI ಕ್ಯಾನು CT ಕ್ಯಾನು ಇವಾಗ ಬಂದ್ ಸರ್. ಏನು ಇಲ್ಲ, ಹಾಸ್ಪಿಟಲ್ ಹೋಗುದು, ಚೆಕ್ಅಪ್ ಮಾಡೋದು, ಮಾತ್ರೆ ಕೊಡೋದು, ತಿನ್ನೋದು. ಅದ್ ಸ್ವಲ್ಪ ಹೊತ್ತು, ಆಮೇಲೆ 1 hour ಬಿಟ್ಟು ಅಂತ ರಿಪೀಟ್ ಆಗ್ತೈತೆ ಸರ್. ಏನೊಂದ್ ದೇವ್ರಂತ ಬಂದು ಸರ್ ಗುರುಜಿ ಅವರು. ಒಂದು ಫೋನ್ ಕಾಲ್ ಅಲ್ಲಿ ಸರ್ ನನ್ ಕರೆಕ್ಟ್ ಆಗಿದೆ ಸರ್. ನನ್ ಮುಖ ಇಲ್ಲ, ಅವ್ರ ಮುಖ ನನ್ ನೋಡಿಲ್ಲ. ನಾನು ಹೆಚ್ಚು ಕಡಿಮೆ ಒಂದ್ 374 ಚಿಲ್ಡ್ರೆ ಖರ್ಚು ಮಾಡಿದೆ ಸರ್. ದುಡ್ಡು 4 ಲಕ್ಷ ಚಿಲ್ಡ್ರೆ ಆಸ್ಪತ್ರೆಗಳಿಗೆ, ಹಾಸ್ಪಿಟ್ಲಿಗೆ ಸರ್. ಬಟ್ ಅಲ್ಲಿ ಏನು 1 ರೂಪಾಯಿಂದು ಉಪಯೋಗ ಆಗಿಲ್ಲ. 1 ರೂಪಾಯಿ ಅದು ಒಂದು ಅರ್ಧ ಗಂಟೆ ಸರ್. ಕಡಿ ಆಮೇಲೆ ಸುಮ್ಮನೆ ಮಲ್ಕೊಂಡು ನಿದ್ದೆ ಬಂದ್ಬಿಡ ಸರ್. ನಿದ್ದೆ ಬರೀ ನೋವಿನ ಮಾತ್ರೆ ಕೊಟ್ಬಿಟ್ಟ ಸರ್. ಇರೋದು ಏನೂ ಇಲ್ಲಲ್ಲ ಸರ್. ಬಟ್ ಒರಿಜಿನಲ್ ತೊಂದರೆ ನಿಮ್ದು ಹಾಗೆ ಇತ್ತು. ಇವಾಗ ಕ್ಲಿಯರ್ ಆಗಿದೆ. ಅಂದ್ರೆ ಎಲ್ಲ ಕಡೆ ಸುತ್ತಾಡಿ ಬಂದ್ರು ಆ ಸಮಸ್ಯೆ ಹೋಗಿರಲಿಲ್ಲ, ಅಷ್ಟೇ ಹಾಗೆ ಇತ್ತು. ಈಗ ಹೌದು, ಬೇರೆ ಕಡೆ ಹಾಸ್ಪಿಟಲ್ ತುಂಬಾ ಕಡೆ ಹೋಗಿ ಬಂದ ಏನು ಕಡಿಮೆ ಆಗಿಲ್ಲ. 100ರಲ್ಲಿ 100% ಹಾಗೆ ಇದೆ, ಬಿಟ್ರೆ ಏನು ಆಗಿಲ್ಲ. ಇವಾಗ ಗುರೂಜಿ ಒಂದೇ ಏನೋ ಒಂದು ಮಿರಾಕಲಿಂದ ಮಾಡಿದಾರೆ ಸರ್. ನಮ್ದು ಆಶೀರ್ವಾದ, ಅವ್ರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ, ಏನಿತ್ತು ನಿಮ್ಮಲ್ಲಿ ಅಂತ ಅನ್ಸುತ್ತೆ? ಏನ್ ಮಾಡಿದ್ರು, ಏನ್ ತೆಗೆದ್ರು ಅಂತ ನಿಮ್ಗೆ ಅನುಭವಕ್ಕೆ ಏನಾನ ಬಂತ? ಬಂತು. ಎಲ್ಲ ಯಾರು ಕೇಳ್ರು, ನಮ್ ಕಡೆ ಯಾರು ಕೇಳ್ರು ಹೇಳ್ತಾರೆ ಸರ್. ಅದು ಸುಮ್ನಿರಪ್ಪ, ನಿಂಗ್ ಬೇರೆ ಕೆಲಸ ಇಲ್ವಾ, ಎಂತ ಮಂತ್ರ ಅದೇ ನೋಡ್ರು ಏನು ಆಗಲ್ಲ ಬಿಡು, ಹಂಗೆ ಹೀಗೆ ಅಂದ ಸರ್. ನಾನು ಏನು ಮಾಡಿಲ್ಲ ಸರ್. ಅವ್ರು ನನ್ನಲ್ಲಿರೋದು ಏನ್ ನೆಗೆಟಿವ್ ಇದೆ ಎಲ್ಲ ತೆಗ್ದ್ಬಿಟ್ಟಾರ ಸರ್. ಮೈ ಸತ ಫ್ರೀ ಆಗಿದೆ. ನನ್ಗೊಂಥರ ಭಾರ. ಯಾರ್ ಕರೆದ್ರು ಮಾತಾಡ್ಸೋಕ್ ಇಂಟ್ರೆಸ್ಟ್ ಇಲ್ಲ ಸರ್. ಯಾರ್ ಕರೆದ್ರು ನಾನು ಮಾತಾಡೋಕ್ ಇಂಟ್ರೆಸ್ಟ್ ಇಲ್ಲ. ಇವಾಗ ಯಾರ ಹಾಯ್ ಅಂದ್ರೆ ಏನ್ ಬೇಕೇನ್ ನಾನು ಇಳ್ಕೊಂಡ್ ಮಾತಾಡ್ತೀನಿ ಸರ್. ನಾನ್ ಬೈಕಲ್ಲಿ ಓಡಾಡ್ತೀನಿ ಸರ್. ಅವ್ರ ಆಚೆ ಕಾರಲ್ಲಿ ಓಡಾಡ್ತೀನಿ ಸರ್. ಇವಾಗ ಸೂಪರ್ ಸೂಪರ್. ಬೇಕಾದ್ರೆ ಈಗ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ, ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಸರ್. ನಾನ್ ನಿಂತ ಪ್ಲೇಸ್ ನಾನು ವಿಡಿಯೋ ಕಾಲ್ ಮಾಡಿ ಸರ್. ಇವಾಗ ನಾನು ಕಾರಲ್ಲೇ ಕುಂತು ಮಾತಾಡ್ತಿದ್ದೀನಿ. ಇವಾಗ ಅಭಿವೃದ್ಧಿ ಆಗೈತೆ ನಿಮ್ಗೆ? ಅಭಿವೃದ್ಧಿ ಫುಲ್ ಆಗಿದೆ ಸರ್. ಸೂಪರ್ ಸೂಪರ್. ಇವಾಗ ನನಗೆ ಯಾರು ಇಲ್ಲ, ನಮ್ ರಿಲೇಷನ್ ಆರಾಮ ಮೇಲೆ 5,000 ರೂಪಾಯಿ ನಾನ್ ಕೈಯಿಂದ ಕೊಡ್ತೀನಿ ಸರ್. ಇವಾಗ ಮೊದಲು ನಿಮ್ಗೆ ಪಾಪ ನಮಗ್ ಕೊಡೋರು ಯಾರು ಇಲ್ಲ ಸರ್. ನಮಗ್ ಕೊಡೋರು ಯಾರು ಇಲ್ಲ. ಟ್ರೀಟ್ಮೆಂಟ್ ಗೆ ದುಡ್ಡು ಇಲ್ಲ ಅಂತ ಹೇಳಿದ್ರಿ. ದುಡ್ಡಿಲ್ಲ. ಏನ್ ಕೆಲಸ ಮಾಡ್ತೀರಾ ಸರ್ ಈಗ? ಇವಾಗ ನಾನು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಸಾಕಾಗತ್ತೆ ಅವ್ರ ಆಶೀರ್ವಾದ. ಏನು ಕಷ್ಟ ಬಂದ್ರು ಭಗವಾನ್ ಗುರುಜಿ ಒಂದು ನೆನ್ಸ್ಕೊಳ್ತೀನಿ ಸರ್. ಆ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಬೆಳಿಲಿ, ನಿಮ್ ಜೀವನ ಇನ್ನೂ ಚೆನ್ನಾಗಾಗ್ಲಿ ಸರ್. ಸರ್ ನಿಮ್ಮ ಆಶೀರ್ವಾದ ಸರ್, ಗುರುಜಿ ಆಶೀರ್ವಾದ. ತುಂಬಾ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನಿಮ್ ತರ ಬೇರೆ ತೊಂದರೆಯಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ. ಹೌದು ಸರ್. ಯಾರೇ ನಾನು ಕೇಳಿದ್ರೆ ನಾನು ಗುರುಜಿ ನಂಬರೇ ಕೊಡ್ತೀನಿ ಸರ್. ಯಾಕಂದ್ರೆ ಗುರುಜಿಯಿಂದ ಏನೇ ತೊಂದರೆ ಅದು ನಾನ್ ಗ್ಯಾರಂಟಿ ಕೊಡ್ತೀನಿ ಅವರಿಗೆ, ಪಾರ್ಟಿಗೆ. ಇಲ್ಲ, ತುಂಬಾ ನಿಮ್ಗೆ ಅದು ಅನುಭವಕ್ಕೆ ಬಂದೈತೆ, ಹಾಗಾಗಿ ನಿಮ್ಗೆ ಇಷ್ಟು ಸಂತೋಷವಾಗಿ ಮಾತಾಡ್ತಾ ಇದ್ದೀರಾ. ಹೌದು ಸರ್. ಇಷ್ಟೊಂದು ಮಾತಾಡೋದು ನಂಗೆ ಆಗ್ತಿಲ್ಲ. ಇನ್ನೂ ಬೇಕಾದ್ರೆ ಗಂಟೆ ಬೇಕಾದ್ರೆ ಮಾಡೋದು ಉಲ್ಲಾಸ ಇದೆ ಸರ್ ಇವಾಗ ನನಗೆ. ಇಲ್ಲ, ಚೆನ್ನಾಗಿ ಮಾತಾಡ್ತೀರಾ. ಅನುಭವ ನಿಮ್ಗೆ ಆಗಿದೆ. ಓಕೆ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಇವ್ರ ಅನುಭವ ನೋಡಿದ್ರೆ ಅವ್ರಿಗೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಫೇಲ್ಯೂರ್ ಆಗಿ, ಬಟ್ ಇವ್ರಿಗೆ ಆಪ್ರೇಷನ್ ಮಾಡ್ಬೇಕಂತೇನೋ ಸಜೆಷನ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ಅದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರಂತೆ. ಇವರು ದುಡ್ಡು ಇಲ್ದಿರ ಹೋಗಿದ್ದಾರೆ. ದುಡ್ಡು ಇದ್ರೆ ಮಾಡಿಸ್ಕೊಂಡ್ಬಿಡ್ತಾ ಇದ್ರೇನೋ, ದುಡ್ಡು ಇಲ್ದಿರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ಈಗ ಅವ್ರಿಗೆ ನೀವು ಅಟೆಂಡ್ ಮಾಡಿಕೊಟ್ಟಾದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ದಾರೆ. ಮಾತಾಡೋದೆಲ್ಲ ತುಂಬಾ ಚೇಂಜಸ್, ಲೈಫ್ ಚೇಂಜ್ ಆಗೈತೆ. ಏನಿತ್ತು ಸರ್ ಅವರಲ್ಲಿ? ಸರ್ ನೋಡಿ, ಈಗ ಇವ್ರ ವಿಷಯ ಹೇಳ್ಬೇಕಂದ್ರೆ ಇವರು ಒಂದು 2-2.5 ತಿಂಗಳು 3 ತಿಂಗಳು ಕೇಸ್ ಇದು. ಇದು ಮತ್ತೆ ಯಾವಾಗ ಇದಾಗುತ್ತೆ ಅಂತ ನಾನು ಎಪಿಸೋಡ್ ಕೊಡಕ್ಕೆ ಹೋಗಲಿಲ್ಲ. ಮೊನ್ನೆ ಇವ್ರ ಎಪಿಸೋಡ್ ಈ ಸರಿ ಕೊಡ್ಬೇಕಂತ ನಾನು ಡಿಸೈಡ್ ಮಾಡಿದಾಗ ಅವರು ಒಂದೇ ಮಾತು ಹೇಳಿದ್ರು, ಆತ್ಮಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ,
ಬಟ್ ನಾನು ಕಣ್ಣಲ್ಲಿ ನೀರಾಗಿ ಕೈ ತೊಳಿತಾ ಇದ್ದೆ. ನನ್ನ ಮಿಸಸ್ಗೆ ಪ್ರಾಬ್ಲಮ್ಮು, ಹೌದು, ನನ್ನ ಮಗನಿಗೆ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ಗಳ್ನ ನಾನು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕಟ್ಟೋಷ್ಟು ಶಕ್ತಿ ಇಲ್ಲ ನನಗೆ. ತುಂಬ ಏನೋ ನಿಮ್ಮ ವಿಡಿಯೋ ನೋಡಿದೆ, ನನಗೇನೋ ಒಳ್ಳೇದಾಗ್ಬೋದು ಅಂತ ಬಂದಿದ್ದೀನಿ ಅಂತಂದರು. ಖಂಡಿತ ನಾನು ಕೈಯಲ್ಲಾಗಿದ್ದು ಮಾಡಿಕೊಡ್ತೀನಿ. ಆದರೆ ಮೆಡಿಕಲ್ ಗ್ರೌಂಡಲ್ಲಿ ಈ ಥರ ತೊಂದರೆ ಇರ್ತಕ್ಕಂಥವ್ರಿಗೆ ನಾವೇನೂ ಮಾಡೋಕ್ಕೆ ಬರೋಲ್ಲ. ಅದು ಡಾಕ್ಟ್ರೇ ಅಟೆಂಡ್ ಮಾಡಬೇಕು. ಓಕೆ, ನಾವೇನು ಮಾಡೋಕ್ಕೆ ಡಾಕ್ಟ್ರ್ ಕೆಲಸ ಎಲ್ಲ ನಾವು ಮಾಡ್ತೀವಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಸರ್? ಹೌದು, ಇದು ಡಾಕ್ಟರ್ ಕೇಸ್. ಏನೋ ಬಾಡಿ ಒಳಗಡೆ ವೀಕ್ನೆಸ್ ಇರ್ತದೆ, ಮೂಳೆ ಪ್ರಾಬ್ಲಮ್ ಇರ್ತದೆ, ಇನ್ನು ಅವೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅದು ನೆಗೆಟಿವ್ ಇಂದ ಏನಾದರೂ ಬಂದಿದ್ರೆ, ನಿಮ್ದು 10% 20% ಏನಾದರೂ ಪೇಯ್ನ್ ಇದ್ದರೆ ಅದು 90% ಹೋಗುತ್ತೆ, ರೈಸ್ ಮಾಡುತ್ತೆ, ಜಾಸ್ತಿ ಮಾಡಿಬಿಡ್ತಿದೆ. ಅದನ್ನು ತೆಗೆದಾಗ ಒರಿಜಿನಲ್ 10% ಹಂಗೆ ಉಳ್ಕೊಳ್ಳುತ್ತೆ. ಅದು ಡಾಕ್ಟ್ರೇ ನೋಡಬೇಕು. ಸೊ ಕೆಲವು ಟೈಮು ಆತ್ಮ ಹೊರಗಡೆ ಹೋದಾಗ ಆ 10% ಹೊಟ್ಟೋಗ್ತದೆ. ಕ್ಲಿಯರ್, ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಆದರೆ ಇದು ಮಿರಾಕಲ್ ಕೇಸು. ದುಡ್ಡಿಲ್ಲ, ಒಂದು ವಿಷ ಕುಡಿಬೇಕು, ಹಾಸ್ಪಿಟ್ಲಿಗೆ ಆಪ್ರೇಷನ್ 3 ಲಕ್ಷ 4 ಲಕ್ಷ ಆಪ್ರೇಷನ್ ಕೇಳ್ತಾರೆ. ಬ್ಯಾಕ್ ಪೇನ್, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಮನ್ಗಿರ್ಬೇಕು. ಯಾವ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಆ ಕಡೆ ಅವ್ರ ಹೆಂಡ್ತಿಗೂ ಅದೇ ಪ್ರಾಬ್ಲಮ್ಮು ಸ್ವಲ್ಪ. ಇವ್ರ ಬಾಡಿಲಿದ್ದಂಥ ಕೆಟ್ಟ ನೆಗೆಟಿವ್ಗಳು ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತಾನೆ ಡಿಸೈಡ್ ಮಾಡಿತ್ತು. ಸೊ ಇವ್ರ ಫ್ಯಾಮಿಲಿ ಇಬ್ರು ದುಡ್ಡು ಕಿತ್ಬಿಟ್ಟಿತ್ತು, ಪ್ಲಸ್ ಕಾಯಿಲೆಲ್ಲೂ ಮುಳುಗಿಸ್ಬಿಟ್ಟಿತ್ತು. ಎಲ್ಲೂ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇವ್ರು ಕಳ್ಕೊಂಡಿದ್ರು. ಹೌದು, ಇವತ್ತು ಆ ಯಪ್ಪ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ, ಅಷ್ಟು ಸರಿ ಗುರುಜಿಂದ ಒಳ್ಳೇದಾಯ್ತು. ಗುರುಜಿ ಏನಕ್ಕೆ ಕೇಳ್ತಾವ್ರೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾವೇನು ಎಲ್ಲರಿಗೂ ಅಟೆಂಡ್ ಮಾಡ್ದಂಗೆ ಇವ್ರಿಗೂ ಅಟೆಂಡ್ ಮಾಡಿ, ಇವ್ರಿಗೇನು ಸ್ಪೆಷಲ್ ಇಲ್ಲ. ಬಟ್ ಕೆಲವು ಹುಡುಕ್ತೀನಿ, ಕೆಲವು ತುಂಬ ಇನ್ನೂ ಆಗಿಲ್ಲ ಅಂದಾಗ ಇನ್ನೊಂದು ಸರಿ ಟೈಮ್ ತೊಗೊಂಡು ಫ್ರೀಯಾಗಿ ಮಾಡಿಕೊಡ್ತೀನಿ, ಹುಡುಕ್ತೀನಿ. ಯಾಕೆ ದುಡ್ಡು ತೊಗೊಳ್ಳಲ್ಲ. ಆದರೆ ನಾನು ಮಾಡಿದ್ದು ಇವತ್ತು, ಈಗ 2-2.5 ತಿಂಗಳಾಯಿತು. ಈಗ ಇಷ್ಟು ದಿವಸದ ಮೇಲೆ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಅದನ್ನು ಈ ವಾರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಯಾವುದೋ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಖುಷಿನೋ ಖುಷಿ ಅವ್ರಿಗೆ. ನಾವು ಬದುಕಿರೋವರೆಗೂ ನಿಮ್ಮನ್ನು ನೆನೆಸ್ಕೋತಾನೆ ಇರ್ತೀವಿ. ನನಗೆ ನಮ್ಮ ಭಾಗಕ್ಕೆ ದೇವರಿಲ್ಲ, ದೇವ್ರ ಭಾಗದಲ್ಲಿ ನೀವು ಕೂತಿದ್ದೀರಾ ಅಂತಾರೆ. 3 ದಿವಸಕ್ಕೊಂದ್ಸರಿ ಫೋನ್ ಮಾಡ್ತಾರೆ, ಗುರುಗಳೇ ನಿಮ್ಮ ಆಶೀರ್ವಾದ, ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ನನಗೊಂಥರ ಖುಷಿ, ಇದೇನು ಯಪ್ಪ ಈ ಥರ ಎಲ್ಲ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ನೋವೋದು. ಆಗ ಮೊನ್ನೆ ನನಗೆ ಈ ಥರ ಒಂಚೂರು ಬೇಜಾರಾಯಿತು, ಈ ಥರ ಹಿಂಗೆ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದಾಗ, ನಿಮಗೆ ಬುದ್ಧಿ ಇಲ್ಲ ಗುರುಗಳೇ, ಯಾಕೆ ಹಿಂಗೆ ಮಾಡ್ತೀರಾ ನೀವು? ನಿಮ್ಮ ಪರವಾಗಿ ನಾನು ಎಲ್ಲಿ ಬೇಕಾದ್ರೆ ಬಂದು ಮಾತಾಡ್ತೀನಿ, ಯಾರು ಕರೀಲಿಕ್ಕೆ ಬರ್ತೀನಿ. ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಕಾಸು ನನಗೆ ರೆಡಿ ಮಾಡಿಕೊಟ್ಟವ್ರೆ. ನಿಜನೋ ಸುಳ್ಳು ಅದು ಬೇರೆ. ಎಲ್ಲೋ ಇನ್ನು ಅವ್ರ ಮಕ ನೋಡಿಲ್ಲ ನಾನು. ಹೌದು, ಕುಂದಾಪುರದವ್ರು ಇವರು. ಅಯ್ಯಪ್ಪ ಅಷ್ಟು ನನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ, ಈ ವಾರನೋ ಬರೋ ವಾರನೋ ಕೋರ್ಟಿಗೆ ಬರ್ತಾರಂತ ಹೇಳಿಗೆ, ದಯವಿಟ್ಟು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು, ನಿಮ್ಮ ಆಶೀರ್ವಾದ ತಗೋಬೇಕು, ನೀವು ಸಿಗಬೇಕು ಅಂತ ಕೂತವ್ರೆ. ನೋಡಿ, ಇಲ್ಲ ನೀವು ಬನ್ನಿ, ನಿಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ಕೊಡ್ತೀನಿ, ಒಂದೇ ಒಂದ್ಸರಿ ನಮ್ಮ ಮನೆ ಒಳಗಡೆ ಕಾಲಿಗೆ ಹೋಗಿ ಅಂತ. ಏನೂ ಗತಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಜೀವನ ಮಾಡೋ ಸ್ಟೇಜ್ಗೆ ಅವ್ರ ಹೆಂಡ್ತಿನೂ ಬಂದ್ಬಿಟ್ಟವ್ರೆ, ಇವರು ಬಂದವ್ರೆ. ಬಟ್ ಅದೇ ಅವರು ಹೇಳೋದು ಮಿರಾಕಲ್. ಇದು ಒಂದು ಯಾರೋ ಇದೇನೋ ನಮ್ಮ ಉಡುಪಿ ಕೃಷ್ಣನ ಜಾಸ್ತಿ ನಂಬ್ತೀವಿ. ಅದೇನೋ ಕುಚೇಲನ ಮನೆಗೆ ಕೃಷ್ಣ ಪರಮಾತ್ಮ ಬಂದು ಒಂದು ಇಡೀ ಅವಲಕ್ಕಿ ಕೇಳಿದ್ಮೇಲೆ ಆ ಥರ ಆಯ್ತದ ಕತೆ ನಂದು. ನಾನು ಚೆನ್ನಾಗಿ ಆಗ್ತಾಯಿದ್ದೀನಿ, ನನಗೆ ಖುಷಿ ಅಷ್ಟೇ ಬಿಡಿ. ದೇವ್ರ ಆಶೀರ್ವಾದ ಮಾಡೋನೇ ಒಳ್ಳೇದಾಗಿದೆ. ಬಟ್ ನನಗಿಂದ ಅದರಿಂದ ನನಗೇನು ಹಂಗಂತ ನಾನು ಫ್ರೀಯಾಗೂ ಮಾಡಲಿಲ್ಲ. ನಾನು ಏನು ತೊಗೋಬೇಕು ತೊಗೊಂಡಿದ್ದೀನಿ, ಒಳ್ಳೇದಾಗೈತೆ. ಅವ್ರ ಪ್ರೀತಿಯಿಂದ ಮಾತಾಡೋ ಸರ್. ಇದು ಏನಿತ್ತು ಸರ್ ಇವರು ದೇಹದಲ್ಲಿ? ಇವ್ರ ಬಾಡಿ ಒಳಗಡೆ ಆಕ್ಸಿಡೆಂಟ್ ಪರ್ಸನ್ನು ಸೊಂಟದಲ್ಲಿ ಕೂತ್ಕೊಂಡಿದ್ದ. ಆ ಪೇನ್ ಅವನಿಗೆ ಆಗ್ತಾ ಇತ್ತು. ಬದುಕೋದು ಬೇಡ, ಸತ್ತೋಗ್ಬಿಡ್ಬೇಕು. ಈಗ ಆಕ್ಸಿಡೆಂಟ್ ಆಗಿ ಎದ್ದೊಳ್ಳೋ ಶಕ್ತಿ ಇಲ್ಲ, ಕೆಳಗಡೆ ಬಿದ್ದೋಗಿದ್ದೀನಿ ಅನ್ಕೊಳ್ಳಿ. ಎದ್ದೊಳ್ರಿ ಮೇಲೆ ಎದ್ದೊಳ್ರಿ ಅಂತ ಅವ್ನು ಹೆಂಗೆ ಎದ್ದೊಳ್ತಾನೆ? ಆಗಲ್ಲ. ಅಯ್ಯೋ ಆಗಲ್ಲ ರೀ, ನನ್ನ ಕೈಯಲ್ಲಿ ಎದ್ದೊಳಕ್ಕಾಗಲ್ಲ ಅಂತೆಲ್ಲ ಆ ಸ್ಟೇಜು ಈ ವ್ಯಕ್ತಿ ತಲುಪಿದ್ರು. ಸೊ ಈ ಎಫೆಕ್ಟ್ ಅವ್ರಿಗೆ ಎಫೆಕ್ಟ್ ಆಗ್ತಿದ್ದು. ಇದು ಸ್ಕ್ಯಾನಿಂಗಲ್ಲಿ ಸಿಗಲ್ಲ. ಸ್ಕ್ಯಾನಿಂಗಲ್ಲಿ ಇವ್ರ ಮೂಳೆ ಚೆನ್ನಾಗಿರ್ತದೆ, ಅಲ್ಲಿ ಏನೋ ಒಂದು ಅದಕ್ಕೆ ಹೆಸರು ಕೊಟ್ಬಿಡ್ತಾರೆ ಕಾಯಿಲೆಗೆ. ಮೂಳೆ ಎಲ್ಲ ಚೆನ್ನಾಗಿರ್ತದೆ, ಸೊಂಟ ಕೈಕಾಲು ಚೆನ್ನಾಗಿರ್ತದೆ. ಬಟ್ ಆಕ್ಸಿಡೆಂಟ್ ಪರ್ಸನ್ ಆತ್ಮ ಬಂದು ಇವನ ಬಾಡಿ ಒಳಗಡೆ ಸೊಂಟದಲ್ಲಿ ಕೂತ್ಕೊಂಡಾಗ
ಇವ್ರ ತಲೆ ಮೇಲೆ ಮೈಂಡ್ ವರ್ಕ್ ಆಗುತ್ತೆ, ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ, ಸುಸ್ತು, ನಡೆಯೋಕ್ಕಾಗಲ್ಲ ಅನ್ನೋದು ತಲೆಗೆ ಅದು ಮ್ಯಾನಿಪ್ಯುಲೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಕ್ರೀನಲ್ಲಿ ನಿಮಗೆ ಸ್ಕ್ಯಾನಿಂಗಲ್ಲಿ ಏನೂ ಸಿಗಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲೋ ಈ ಬೋನ್ಸ್ಗಳು ವೀಕ್ ಇರಬೇಕು, ಇದು ದುರ್ಬಲ ಇರಬೇಕು ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಇರ್ತದೆ. ಆದರೆ ಇವನು ಮಾತ್ರ ಸುಸ್ತಾಗ್ತಾ ಇರ್ತದೆ. ಇದನ್ನೊಂದು ಸರಿ ಆಪ್ರೇಷನ್ ಮಾಡಬೇಕಂತ ಹೇಳ್ಬಿಡ್ತಾರೆ. ಸೊ ಈ ಆಪ್ರೇಷನ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಅಂದರೆ ಪಾಪ ಇವ್ರು ಬಡವರು, ಆಗಲ್ಲ. ಅದು ಗ್ಯಾರಂಟಿ ಕೊಟ್ಟಿಲ್ಲಲ್ಲ, ಗ್ಯಾರಂಟಿ ಕೊಡಲ್ಲ. ವಾಪಸ್ ಬಂದ್ಬಿಟ್ರು. ಕೊನೆಗೆ ನೋಡೋಣ ಅಂತ ಅಂದ್ಬಿಟ್ಟು ನನಗೆ ಟ್ರೈ ಮಾಡಿದ್ರು. ನಾನು ಹೇಳಿದೆ ಸೊಂಟದಲ್ಲಿ ಏನೋ ಪ್ರಾಬ್ಲಮ್ ಇರೋದು, ನೆಗೆಟಿವ್ ಅಂತೂ ಇದೆ, ಅದು ತೆಗೆದ್ರೆ 8% ಗುಣ ಆಗುತ್ತೆ, ನಾನು ಹೇಳೋಕ್ಕಾಗಲ್ಲ ಅಂದೆ. ಆಯಿತು ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ, ಮಾಡಿ ಅಂತ ಹೇಳಿದ್ರು. ಅಟೆಂಡ್ ಮಾಡಿದ್ರೆ 2 ದಿವಸಕ್ಕೆ ಸರ್ ಆ ನೋವೇ ಕಾಣಿಸ್ತಾ ಇಲ್ಲ ನನಗೆ ಇದ್ರು. ನಾನು ಶಾಕ್ ಆಗ್ಬಿಟ್ಟೆ, ಅವ್ರು ಶಾಕ್ ಆಗೋದಿರಲಿ. ಕೊನೆಗೆ ಇಮ್ಮಿಡಿಯೇಟು ಇನ್ನೂ ಚೆನ್ನಾಗಿ ಅವ್ರಿಗೆ ಅಟೆಂಡ್ ಮಾಡಿದೆ. ನನಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇದ್ದಿತ್ತು, ಇದ್ದಂಗೆ ಹೇಳಿದ್ರಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಬಂತು, ನನಗೆ ಇಂಟ್ರೆಸ್ಟ್ ಬಂತು. ಇನ್ನೂ ಬಾಡಿ ಒಳಗಡೆ ಎಲ್ಲ ಹುಡುಕಿ ಕ್ಲೀನ್ ಮಾಡಿ ನೀಟ್ ಮಾಡಿ ಏನು ಮಾಡಬೇಕು ಮಾಡಿದೆ. ಸರ್ ನಮ್ಮ ಮಿಸಸ್ಗೂ ಅವರು ಟೈಲರ್ ಶಾಪ್ ಇಟ್ಟಿದ್ದಾರೆ, ಬೆನ್ನಲ್ಲಿ ನೋವು ಇರ್ತದೆ, ನೋವು ಸಿಕ್ಕಾಪಟ್ಟೆ, ಕೂತ್ಕೊಂಡು ಹೊಲಿಯೋಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಇದೆ. ಇದು ಬೇರೆಯವ್ರು ಕೇಳಿದ್ರೆ ನೀವು ಕೂತ್ಕೊಂಡು ಹೊಲಿತಾ ಇರ್ತಿರಲ್ಲ ಅದರಿಂದ ನೋವು ಅಂತಾರೆ. ಹೌದು, ಕೂತಿರ್ತಾರೆ ಯಾವಾಗಲೂ ಬ್ಯಾಕ್ ಪೇನ್ ಬರುತ್ತೆ ಕಾಮನ್ ಆಗಿ, ಅದು ಹೊಲಿಯೋಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಎದ್ಬಿಡೋರಂತೆ. ಸೊ ಆ ಎಮ್ಮನಿಗೂ ಬೆನ್ನಲ್ಲಿ ಒಂದು ನೆಗೆಟಿವ್ ಸಿಕ್ತು, ತೆಗೆದ್ಮೇಲೆ ಎಮ್ಮ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇವತ್ತು ಅವರೇ ಲೇಡೀಸ್ದು ಒಂದು ಶಾಪ್ ಇಟ್ಕೊಂಡು ಹೊರಗಡೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವರು ಯಾವುದೋ ದುಡ್ಡು ಕಾಸಿಗೆ ಸಂಬಂಧಪಟ್ಟಿದ್ದು ಒಂದು ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಆರಾಮಾಗಿದ್ದೀವಿ. ಇನ್ನು 1 ವರ್ಷ ನಿಮ್ಮ ಆಶೀರ್ವಾದ ಇದ್ದರೆ ನಾನು ತುಂಬ ಚೆನ್ನಾಗಿ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕಳೆದಿರೋದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಆ ವ್ಯಕ್ತಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ಗುರುಗಳೇ, ಯಾರು ಸಾವಿರ ಹೇಳಲಿ ಗುರುಗಳೇ, ನೀವು ಮಾತ್ರ ಈ ಕೆಲಸ ಬಿಡಬೇಡಿ, ನಿಮ್ಮ ಕೈ ಮುಗಿತೀನಿ. ನಮಗೆ ದೇವ್ರು ಸಿಕ್ದಂಗೆ ಸಿಕ್ಕಿದ್ದೀರಾ, ನಾನು ಯಾವತ್ತಾದರೂ ಫೋನ್ ಮಾಡಿದ್ರೆ ಫೋನ್ ಎತ್ಕೊಳ್ಳಿ ನನಗೆ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಾನಂದರೆ ನಾನು ಯಾರ್ದು ಫೋನ್ ನಾನು ಸ್ವಿಚ್ ಆಫ್ ಆಗಿದ್ರೆ ವೆಯ್ಟ್ ಮಾಡಿ, ನಾನು ಒಬ್ಬನೇ ಇರೋದು, ನನ್ನ PA ಇಲ್ಲ, ನನಗೂ ನಿದ್ದೆ ಮಾಡಬೇಕು. ರಾತ್ರಿ ಎಲ್ಲ ಕೆಲಸ ಮಾಡ್ತೀನಿ, ಬೆಳಗ್ಗೆ ಹೊತ್ತು 2 ಅವರ್ ನಿದ್ದೆ ಸಿಕ್ಕಿದ್ರೆ ಮಧ್ಯಾಹ್ನದ ಹೊತ್ತು 2 ಗಂಟೆ ಟೈಮಲ್ಲಿ ಮನಗ್ಬಿಡ್ತೀನಿ. ಕೆಲವು ಟೈಮ್ 5 ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ, ಅಂಥದ್ದು 6 ಗಂಟೆ 6:30 ತನಕನೂ ಕೆಲವು ಟೈಮ್ ಹಾನಿಕ್ಕಿರ್ತೀನಿ. ಹೊಸಬ್ರಾದರೆ ಎತ್ಕೊಂಡು ಹೇಳ್ತೀನಿ 6-5 ಗಂಟೆ ಮೇಲೆ ಮಾಡೋಂಗಿಲ್ಲ ಅಂತ. ಪಾಪ ನಮ್ಮ ರೂಲ್ಸ್ಗಳು ಹೇಳ್ತಾ ಇರ್ತೀನಿ. ಪಾಪ ಅವ್ರ ಹಣೆ ಬರ ಚೆನ್ನಾಗಿದ್ದು ಅವ್ರು ಬರಲೇಬೇಕು ಅನ್ನೋದಿದ್ರೆ ಕಾಯ್ತಾರೆ, ಬಂದೇ ಬರ್ತಾರೆ. ಟೈಮ್ ಬರಬೇಕು ಅವ್ರಿಗೆ. ನಾನು ಬನ್ನಿ ಅಂದ ತಕ್ಷಣ ಬರೋಕ್ಕಾಗಲ್ಲ, ನಾನು ಸಿಗ್ತೀನಿ ಅಂದ ತಕ್ಷಣ ಸಿಗೋಕ್ಕಾಗಲ್ಲ. ಈಗ ನಾನು ನಿಮಗೂ ಕೇಳಿದೆ, ನನಗೂ ಬರೋಕ್ಕಾಗಲ್ಲ, ನೀವು ಫ್ರೀ ಇರ್ತೀರಾ ಇಲ್ವಾ ಸರ್ ಅಂತ ಕೇಳಿದೆ. ಇಲ್ಲ ಬನ್ನಿ, ಮೊದಲೇ ನಿಮ್ಮ ಕಾಲು ಲೇಟಾಗಿದೆ, ನೀವು ದಯವಿಟ್ಟು ಬನ್ನಿ ಅಂತಂದರೆ ನಾನು ಅದಕ್ಕೆ ಬಂದ್ಬಿಟ್ಟೆ. ಹಂಗೆ ಟೈಮ್ ಬರಬೇಕು ಪ್ರತಿಯೊಂದಕ್ಕೂ. ಮನುಷ್ಯನಿಗೆ ಒಳ್ಳೇದಾಗೋದಕ್ಕೆ ಕೆಟ್ಟದಾಗೋದಕ್ಕೂ ಆ ಕೆಟ್ಟದ್ದು ಹೋಗಿ ನಮಗೆ ಒಳ್ಳೇದು ಬರಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ದರಿದ್ರ ಅನ್ನೋದು ದೂರ ಆಗಬೇಕು. ಹೌದು. ಸೊ ಎಲ್ಲದಕ್ಕೂ ಟೈಮ್ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಹೌದು. ಸೊ ವೀಕ್ಷಕರೇ, ಇದೊಂದು ಅಂದರೆ ತುಂಬ ಇಂಟ್ರೆಸ್ಟ್ ಇರೋ ಕ್ಯಾರೆಕ್ಟ್ರು ಅವರು. ಯಾಕಂದರೆ ಇನ್ನೂ ಬಿಟ್ಟಿದ್ರೆ ತುಂಬ 1 ಅವರ್ ಬೇಕಾ ನಾವು ಮಾತಾಡ್ತೀನಿ ಅಂತ ಇದ್ರು. ಎಫೆಕ್ಟ್ ಏನಾಗಿತ್ತು, ಎಲ್ಲ ಆಸ್ಪತ್ರೆಯಲ್ಲಿ ಸುತ್ತಾಡಿದ್ದಾರೆ, ಬ್ಯಾಕ್ ಪೇಯ್ನು, ಅವ್ರ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆಕ್ಸಿಡೆಂಟ್ ಆಗಿರೋದು, ಒಂದು ಆತ್ಮ ಅವರಲ್ಲಿ ಇರೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಆಸ್ಪತ್ರೆಗಳಲ್ಲಿ ಇದೇನೋ ತೊಂದರೆ ಅಂತ ಅವ್ರು ಹೋಗಿರೋದು. ಬಟ್ ಆಪ್ರೇಷನ್ ಆದರೂ ಅದು ಸರಿ ಹೋಗಲ್ಲ, ಗ್ಯಾರಂಟಿ ಇಲ್ಲ ಅಂತ ಡಾಕ್ಟ್ರು ಕೂಡ ಅವ್ರಿಗೆ ಗೈಡ್ ಮಾಡಿದ್ದಾರೆ. ಬಟ್ ಅಷ್ಟು ದುಡ್ಡು ಇಲ್ಲದೆ ಇರೋ ಒಂದು ಕಾರಣಕ್ಕೆ ಅವರು ವಾಪಸ್ ಊರಿಗೆ ಹೋಗಿರೋದು. ಬಟ್ ಈಗ ಅವ್ರಿಗೆ 1 ದಿವಸದಲ್ಲಿ ಸರ್ ಎಷ್ಟು ದಿವಸ ತೊಗೊಂಡ್ರಿ ಇದನ್ನು ಸರಿ ಮಾಡಿ? ಇದು ಟೋಟಲ್ ಮಾಡೋಷ್ಟೊಳಗಡೆ 4 ಡೇಸ್ ಆಯಿತು. 4 ಡೇಸಲ್ಲಿ ಸಾಮಾನ್ಯವಾಗಿ ಸಾಧ್ಯನೇ ಇಲ್ಲ ಇಷ್ಟೊಂದು ವಾಪಸ್ ಮತ್ತೆ ಅವರು ವಾಪಸ್ಸು ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ. ಆಪ್ರೇಷನ್ ಆಗಿದ್ರು ತಿಂಗಳನ್ಗಟ್ಟಲೆ ರೆಸ್ಟ್ ಮಾಡಬೇಕಾಗಿ ಬರ್ತಾಯಿತ್ತು. ಬಟ್ ಈಗ ಆತ್ಮ ಯಾವುದೋ ಆಕ್ಸಿಡೆಂಟ್ ಆಗಿದ್ದ ಆತ್ಮ ಅವ್ರ ನಡುವಿನಲ್ಲಿ ಇದ್ದಿದ್ದರಿಂದ ಆ ಎಫೆಕ್ಟ್ ಅವ್ರಿಗೆ ಆ ಪೇಯ್ನ್ ಆಗ್ತಾಯಿತ್ತು. ಆ ಪೇಯ್ನ್ಗೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಆರ್ಥಿಕವಾಗಿ ತುಂಬ ಅವರನ್ನು ಡ್ಯಾಮೇಜ್ ಮಾಡೋಕ್ಕಿತ್ತು. ಸೊ ಅದನ್ನು ರಿಮೂವ್ ಮಾಡಿದ ತಕ್ಷಣ ಇವತ್ತು ತುಂಬ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎದ್ದು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೊಸದಾಗಿ ಬಿಸ್ನೆಸ್ ಏನೋ ಶುರು ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅಭಿವೃದ್ಧಿ ಕಂಡೈತೆ ಲೈಫು. ಬಟ್ ಇವು ಸಾಕ್ಷಿ ಸಮೇತ ನಿಮ್ಮ ಮುಂದೆ ತೋರಿಸ್ತಾರೋ ವಿಚಾರಗಳು. ಯಾಕಂದರೆ ಇದಿದೆ ಇದಿಲ್ಲ ಅನ್ನೋದು ವಾದ ಅಲ್ಲ, ಬಟ್ ಎಫೆಕ್ಟ್ ಅನುಭವಿಸ್ತಾ ಇದ್ರು. ಅದು ಯಾವ ರೀತಿ ಅಲ್ಲಿಂದ ಆಚೆಗೆ ಬಂದರು, ಇವಾಗ ಯಾವ ಥರ ಅವ್ರು ಇದ್ದಾರೆ, ಇದು ಹೆಂಗೆ ಸಾಧ್ಯ, ಇದರಿಂದ ಏನೋ ಒಂದು ಇತ್ತು, ಅದು ಸರಿ ಹೋದ್ಮೇಲೆ ಇದೆಲ್ಲ ಸಾಧ್ಯ ಆಯಿತು ಅಂತ ನಿಮಗೆ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ಈ ವಿಚಾರ ನಿಮಗಾಗಿ ನಾವು ಮಾತಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.